ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಇನ್ನೊಂದು 3 ತಿಂಗಳಲ್ಲಿ ಐಫೋನ್ 18 ಸೀರೀಸ್ ಲಾಂಚ್ ಆಗ್ತಾ ಇದೆ. ಈ ಸಲ ಐಫೋನ್ 18 ಸೀರೀಸ್ಗೆ ತುಂಬಾ ಡಿಮ್ಯಾಂಡ್ ಇದೆ, ಹಾಗೆ ಬಂದ್ಬಿಟ್ಟು ತುಂಬಾನೇ ಹೈಪ್ ಇದೆ. ರೀಸನ್ ಏನು ಅಂದ್ರೆ ಈ ಸಲ ನಿಮಗೆ ಲಾಂಚ್ ಇವೆಂಟ್ ಅನ್ನೋದು ತುಂಬಾ ಡಿಫ್ರೆಂಟ್ ಆಗಿ ಇರುತ್ತೆ. ಪ್ರತಿ ವರ್ಷ ಯಾವ ರೀತಿ ಇರ್ತಿತ್ತು, ಸೆಪ್ಟೆಂಬರ್ ಬಂತು ಅಂದ್ರೆ ನಮಗೆ ಎಲ್ಲ ಮಾಡೆಲ್ಸ್ ಕೂಡ ಲಾಂಚ್ ಆಗ್ತಿತ್ತು. ಇವಾಗ ಲಾಸ್ಟ್ ಇಯರ್ ತಗೊಳ್ಳಿ, ಐಫೋನ್ 17, ಐಫೋನ್ ಏರ್, ಐಫೋನ್ 17 ಪ್ರೋ, 17 ಪ್ರೋ ಮ್ಯಾಕ್ಸ್, ಈ ರೀತಿಯಾಗಿ 4 ಮೊಬೈಲ್ಸ್ ಲಾಂಚ್ ಆಯಿತು. ಈ ಸಲ ನಿಮಗೆ ತುಂಬಾ ಡಿಫ್ರೆಂಟ್ ಆಗಿ ಇರುತ್ತೆ. ಈ ಸೆಪ್ಟೆಂಬರ್ ಅಲ್ಲಿ ನಿಮಗೆ ಐಫೋನ್ 18 ಪ್ರೋ, 18 ಪ್ರೋ ಮ್ಯಾಕ್ಸ್, ಅದರ ಜೊತೆಗೆ ಐಫೋನ್ ಅಲ್ಟ್ರಾ ಒಂದು ಫೋಲ್ಡಬಲ್ ಫೋನ್ ಕೂಡ ಲಾಂಚ್ ಆಗುತ್ತೆ. ಮತ್ತೆ ಐಫೋನ್ 18 ಲಾಂಚ್ ಆಗಲ್ವಾ ಬ್ರೋ ಅಂದ್ರೆ ಅದು ಇವಾಗ ಲಾಂಚ್ ಆಗೋದಿಲ್ಲ, ಮುಂದಿನ ವರ್ಷ ಮಾರ್ಚ್ ಇಲ್ಲ ಏಪ್ರಿಲ್ ತಿಂಗಳಲ್ಲಿ ಲಾಂಚ್ ಆಗುತ್ತೆ. ಆವಾಗ ನಿಮಗೆ ಐಫೋನ್ 18, ಐಫೋನ್ 18e, ಐಫೋನ್ ಏರ್ 2, ಸೊ ಈ ಒಂದು ಮೊಬೈಲ್ಸ್ ಆವಾಗ ಲಾಂಚ್ ಆಗುತ್ತೆ. ಈ ಒಂದು ಲಾಂಚ್ ಇವೆಂಟ್ ಅಲ್ಲಿ ಓನ್ಲಿ ಪ್ರೋ ಮಾಡೆಲ್ಸ್ ಮಾತ್ರ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಈ ರೀತಿಯಾಗಿ ತುಂಬಾ ಇದೆ, ಕಂಪ್ಲೀಟ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾರಾದ್ರೂ ಹೊಸ ಐಫೋನ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೊಂದು ಬೂಸ್ಟ್ ಇರುತ್ತೆ, ಅದಕ್ಕೋಸ್ಕರ ಕೇಳ್ತಿದ್ದೀನಿ. ಹಾಗೆ ಬಂದ್ಬಿಟ್ಟು ಕೆಳಗಡೆ ಹೈಪ್ ಅಂತ ಹೇಳ್ಬಿಟ್ಟು ಇರುತ್ತೆ, ಹೈಪ್ ಬಟನ್ ಒಂದ್ಸಲ ಪ್ರೆಸ್ ಮಾಡಿ, ಅವಾಗ ನಮ್ಮ ವಿಡಿಯೋ ಇನ್ನ ಒಂದ್ ಸ್ವಲ್ಪ ಜನರಿಗೆ ರೀಚ್ ಆಗುತ್ತೆ. ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ವಿಡಿಯೋದಲ್ಲಿ ಐಫೋನ್ 18 ಪ್ರೋ ಮ್ಯಾಕ್ಸ್ ಈ ಮೊಬೈಲ್ ಬಗ್ಗೆ ಮಾತಾಡೋಣಂತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಲುಕ್, ಹಾಗೆ ಬಂದ್ಬಿಟ್ಟು ಡಿಸೈನ್ ವೈಸ್ ನೋಡ್ಕೊಂಡ್ರೆ ಐಫೋನ್ 17 ಪ್ರೋ ಯಾವ ರೀತಿ ಇತ್ತು, ಈ ಸಲ 18 ಪ್ರೋ ಸೀರೀಸ್ ಕೂಡ ನಿಮಗೆ ಅದೇ ರೀತಿ ಇರುತ್ತೆ. ಡಿಸೈನ್ ವೈಸ್ ನಿಮಗೇನು ಕೂಡ ಚೇಂಜಸ್ ಇರೋದಿಲ್ಲ. ಐಫೋನ್ 17 ಸೀರೀಸ್ ಅಲ್ಲೇ ನಿಮಗೆ ಡಿಸೈನ್ ಚೇಂಜ್ ಮಾಡಿದ್ರು, ಈ ಸಲ ಐಫೋನ್ 18 ಸೀರೀಸ್ ಅಲ್ಲೂ ಕೂಡ ನಿಮಗೆ ಸೇಮ್ ಡಿಸೈನ್ ಇರುತ್ತೆ. ಮತ್ತೆ ಲುಕ್ ವೈಸ್ ಮೇಜರ್ ಆಗಿ ಏನು ಚೇಂಜಸ್ ಇರೋದಿಲ್ವಾ ಬ್ರೋ ಅಂದ್ರೆ ಸೇಮ್ ಟು ಸೇಮ್ ಇರುತ್ತೆ. ಈ ಸಲ ನಿಮಗೆ ಚೇಂಜ್ ಏನು ಅಂದ್ರೆ ಕಲರ್ಸ್ ಚೇಂಜ್ ಆಗ್ತಾ ಇದೆ. ಐಫೋನ್ 17 ಸೀರೀಸ್ ಅಲ್ಲಿ ನಮಗೆ ಐಕಾನಿಕ್ ಕಲರ್ ಅಂದ್ರೆ ಆರೆಂಜ್ ಕಲರ್ ಅಂತಾನೆ ಹೇಳ್ಬೋದು. ಈ ಕಲರ್ ಗೆ ತುಂಬಾನೇ ಡಿಮ್ಯಾಂಡ್ ಇತ್ತು. ಈ ಸಲ ನಿಮಗೆ ಡಾರ್ಕ್ ಚೆರಿ ಕಲರ್ ಗೆ ತುಂಬಾ ಡಿಮ್ಯಾಂಡ್ ಇರುತ್ತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಕಲರ್ ಈ ಸಲ ಇರೋ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಈ ಕಲರ್ ಗೆ ತುಂಬಾನೇ ಡಿಮ್ಯಾಂಡ್ ಇರುತ್ತೆ. ಈ ಕಲರ್ ಜೊತೆಗೆ ನಿಮಗೆ ಲೈಟ್ ಬ್ಲೂ ಕಲರ್ ಇರುತ್ತೆ, ಗ್ರೇ ಕಲರ್ ಇರುತ್ತೆ, ಸಿಲ್ವರ್ ಕಲರ್ ಇರುತ್ತೆ, ಅದ್ರ ಜೊತೆಗೆ ಈ ಡಾರ್ಕ್ ಚೆರಿ ಕಲರ್ ಕೂಡ ಇರುತ್ತೆ. ಈ ಒಂದು ಕಲರ್ ಗೆ ತುಂಬಾ ಡಿಮ್ಯಾಂಡ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಲಾಂಚ್ ಆಗಿದ್ದಾದ್ಮೇಲೆ ಈಸಿಯಾಗಿ 1 ತಿಂಗಳಾದ್ರೂ ಕೂಡ ನಿಮಗೆ ಈ ಕಲರ್ ಆದ್ರೆ ಸಿಗೋದಿಲ್ಲ. ಆರೆಂಜ್ ಕಲರ್ ಕೂಡ ಅಷ್ಟೇ, ಹತ್ರ 1-2 ತಿಂಗಳು ಸಿಕ್ಕೇ ಇರಲಿಲ್ಲ, ಅಷ್ಟು ಡಿಮ್ಯಾಂಡ್ ಇತ್ತು. ಇವಾಗಾದ್ರೆ ಸಿಗ್ತಾ ಇದೆ. ಅದೇ ರೀತಿ ಈ ಮೊಬೈಲ್ ಲಾಂಚ್ ಆದಾಗೂ ಕೂಡ ಈ ಡಾರ್ಕ್ ಚೆರಿ ಕಲರ್ ಸಿಗೋದೊಂದು ಸ್ವಲ್ಪ ಕಷ್ಟ ಆಗುತ್ತೆ, ಅಷ್ಟು ಡಿಮ್ಯಾಂಡ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಹಾಗೆ ಇದೇ ಇವೆಂಟ್ ಅಲ್ಲಿ ಆಪಲ್ ಕಂಪನಿಯವರು ಫಸ್ಟ್ ಫೋಲ್ಡಬಲ್ ಫೋನ್ ಕೂಡ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಐಫೋನ್ 18 ಸೀರೀಸ್ಗೆ ಎಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಇರುತ್ತೋ ಇಲ್ಲೋ, ಹೈಪ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ, 100ಗೆ 100% ಈ ಫೋಲ್ಡಬಲ್ ಫೋನ್ಗೆ ಮಾತ್ರ ತುಂಬಾನೇ ಡಿಮ್ಯಾಂಡ್ ಇರುತ್ತೆ. ಇವತ್ತಿನವರೆಗೂ ನೀವು ನೋಡಿರೋ ಫೋಲ್ಡಬಲ್ ಫೋನ್ಸ್ಗೆ ಕಂಪೇರ್ ಮಾಡಿದ್ರೆ ಇದು ಒಂದು ಸ್ವಲ್ಪ ನಿಮಗೆ ಡಿಫ್ರೆಂಟ್ ಆಗಿರುತ್ತೆ. ಅಂದ್ರೆ ನಿಮಗೆ ಆಸ್ಪೆಕ್ಟ್ ರೇಷಿಯೋ ಅನ್ನೋದು ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಡೆಮೋ ವಿಡಿಯೋಸ್ ಹಾಗೆ ಬಂದ್ಬಿಟ್ಟು ಫೋಟೋಸ್ ಎಲ್ಲ ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತಿರ್ತೀನಿ, ಒಂದ್ಸಲ ನೋಡ್ಬೋದು. ನಿಮಗೆ ಡಿಸೈನ್ ಆಗಿರ್ಬೋದು, ಒಳಗಡೆ ಡಿಸ್ಪ್ಲೇ ಸೈಜ್, ಹೊರಗಡೆ ಡಿಸ್ಪ್ಲೇ ಸೈಜ್ ಎಲ್ಲನೂ ಕೂಡ ನಿಮಗೆ ತುಂಬಾ ಡಿಫ್ರೆಂಟ್ ಆಗಿ ಇರುತ್ತೆ. ಈ ಫೋಲ್ಡಬಲ್ ಫೋನ್ ಕೂಡ ಇವಾಗ ಸೆಪ್ಟೆಂಬರ್ ತಿಂಗಳಲ್ಲೇ ಲಾಂಚ್ ಆಗುತ್ತೆ. ಈಸಿಯಾಗಿ 2 ಲಕ್ಷ ಅಂತೂ ಇಡ್ತಾರೆ. ನೀವು ತಗೋಬೇಕು ಅಂದ್ರೆ ಹತ್ತತ್ರ 2-2.5 ಲಕ್ಷ ಅಂತೂ ಈಸಿ ಆಗುತ್ತೆ. ಇನ್ನ ಐಫೋನ್ ಪ್ರೈಸಸ್ ನಿಮಗೆ ಹತ್ತತ್ರ 1.5 ಸ್ಟಾರ್ಟ್ ಆಗ್ಬೋದು, 1.70 ನಿಮಗಾದ್ರೆ ಹೋಗುತ್ತೆ. ಮತ್ತೆ ಐಫೋನ್ ಅಲ್ಲೇ ಮೇಜರ್ ಚೇಂಜಸ್ ಏನೇನ್ ಮಾಡ್ತಿದ್ದಾರೆ ಬ್ರೋ ಅಂದ್ರೆ, ಮೊದಲನೇದಾಗಿ ಡಿಸೈನ್ ವೈಸ್ ನಿಮಗೇನು ಕೂಡ ಚೇಂಜಸ್ ಇರೋದಿಲ್ಲ, ಆಸ್ ಯೂಶುವಲ್ ನಿಮಗೆ ಸೇಮೇ ಇರುತ್ತೆ. ಈ ಸಲ ಚೇಂಜಸ್ ಏನು ಅಂದ್ರೆ ನಿಮಗೆ ಫ್ರಂಟ್ ಡಿಸ್ಪ್ಲೇ ಅಲ್ಲಿ ನಿಮಗೆ ಡೈನಾಮಿಕ್ ಐಲ್ಯಾಂಡ್ ಏನಿರುತ್ತಲ್ಲ, ಆ ಡೈನಾಮಿಕ್ ಐಲ್ಯಾಂಡ್ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ನಿಮಗೆ ಒಂದು ಸ್ವಲ್ಪ ಸಣ್ಣದಿರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಅಂದ್ರೆ ನಿಮಗೆ ಸೈಜ್ ಅನ್ನೋದೊಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಕ್ಯಾಮ್ರಾ ಮಾತ್ರ ನಿಮಗೆ ಅದೇ ಪ್ಲೇಸ್ ಅಲ್ಲಿ ಇರುತ್ತೆ. ನಿಮಗೆ ಫೇಸ್ ಐಡಿ ಟೆಕ್ನಾಲಜಿ ಏನಿರುತ್ತಲ್ಲ ಅದೆಲ್ಲಾನು ಕೂಡ ಅಂಡರ್ ಡಿಸ್ಪ್ಲೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಅವಾಗ ನಿಮಗೆ ಡೈನಾಮಿಕ್ ಐಲ್ಯಾಂಡ್ ಅನ್ನೋದು ಸೈಜ್ ಅನ್ನೋದೊಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಗೆ ಬಂದ್ಬಿಟ್ಟು ಫ್ರಂಟ್ ಕ್ಯಾಮ್ರಾನು ಕೂಡ ಚೇಂಜ್ ಮಾಡ್ತಿದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ 18 ಮೆಗಾ ಪಿಕ್ಸೆಲ್ ಇದೆ, ಅದು ನೆಕ್ಸ್ಟ್ 24 ಮೆಗಾ ಪಿಕ್ಸೆಲ್ಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಸೇಮ್ ಟು ಸೇಮ್ ನಿಮಗೆ ಸೆಂಟರ್ ಸ್ಟುಡಿಯೋನೇ ಇರುತ್ತೆ. ಈ ಸಲ ಈ ಕ್ಯಾಮ್ರಾ ಸೂಪರ್ ಆಗಿರುತ್ತೆ. ಈ ಸಲ ನಿಮಗೆ ಮೆಗಾ ಪಿಕ್ಸೆಲ್ ಕೂಡ ಚೇಂಜ್ ಆಗುತ್ತೆ, ಕ್ಲಾರಿಟಿನೂ ಕೂಡ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಇನ್ನ ಬ್ಯಾಕ್ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ, ಇವಾಗ ಅಟ್ ಪ್ರೆಸೆಂಟ್ ನೋಡ್ಕೊಂಡ್ರೆ 3 ಕ್ಯಾಮ್ರಾ, 3 ಕೂಡ ನಿಮಗೆ 48 ಮೆಗಾ ಪಿಕ್ಸೆಲ್ ಇರುತ್ತೆ. ಈ ಸಲ ನಿಮಗೆ ಏನಂದ್ರೆ 3 ಕೂಡ 48 ಮೆಗಾ ಪಿಕ್ಸೆಲ್ ಇರುತ್ತೆ. ಆದ್ರೆ ಮೇನ್ ಕ್ಯಾಮ್ರಾ ಏನಿರುತ್ತಲ್ಲ 48 ಮೆಗಾ ಪಿಕ್ಸೆಲ್, ಆದ್ರೆ ನಿಮಗೆ ಅಪ್ಯಾಚರ್ ಚೇಂಜ್ ಅನ್ನೋದು ಇರುತ್ತೆ. ಅಂದ್ರೆ ನಿಮಗೆ ವೇರಿಯಬಲ್ ಅಪ್ಯಾಚರ್ ಇರುತ್ತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಒಂದು ಡೆಮೋ ಕೊಡ್ತಾ ಇದ್ದೀನಿ. ಆ ಮೇನ್ ಕ್ಯಾಮ್ರಾ ನೋಡಬಹುದು ನಿಮಗೆ ಅಪ್ಯಾಚರ್ ಅನ್ನೋದು ಯಾವ ರೀತಿ ಚೇಂಜ್ ಆಗ್ತಿದೆ ಅಂತೇಳಿ. ಆ ತರ ನೀವೇ ಕಂಟ್ರೋಲ್ ಮಾಡಬಹುದು ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಮೇಜರ್ ಆಗಿ ಏನ್ ಚೇಂಜ್ ಆಗುತ್ತೆ ಬ್ರೋ ಈ ಒಂದು ಅಪ್ಯಾಚರ್ ಇಂದ ಅಂದ್ರೆ, ಸಿಂಪಲ್ ಆಗಿ ಹೇಳ್ತೀನಿ. ಇವಾಗ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಇಟ್ಕೊಳ್ಳಿ, ಇಲ್ಲಿ ಲೈಟ್ ಸೋರ್ಸ್ ತುಂಬಾ ಕಮ್ಮಿ ಇದೆ. ಅವಾಗ ನಾನೇನ್ ಮಾಡ್ಬೋದು ಅಂದ್ರೆ ಅಪ್ಯಾಚರ್ ಜಾಸ್ತಿ ಮಾಡ್ಬೋದು. ಅವಾಗ ಕ್ಯಾಮ್ರಾ ಅನ್ನೋದು ಒಂದು ಸ್ವಲ್ಪ ದೊಡ್ಡದಾಗಿ ಓಪನ್ ಆಗುತ್ತೆ. ಅವಾಗ ಲೈಟ್ ಅನ್ನೋದು ಕ್ಯಾಮ್ರಾ ಒಳಗಡೆ ಜಾಸ್ತಿ ಬರುತ್ತೆ. ಅಂದ್ರೆ ಲೋ ಲೈಟ್ ಅಲ್ಲೂ ಕೂಡ ನನಗೆ ಒಳ್ಳೆ ಪರ್ಫಾರ್ಮೆನ್ಸ್ ಆದ್ರೆ ಸಿಗುತ್ತೆ. ಈ
ವೇರಿಯಬಲ್ ಅಪ್ಯಾಚರ್ ಈ ಸಲ ಐಫೋನ್ 18 ಸೀರೀಸ್ ಅಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಈ ಒಂದು ಅಪ್ಯಾಚರ್ ಅನ್ನೋದು ಯಾವಾಗಿಂದನೂ ಇದೆ, ತುಂಬಾ ಸ್ಯಾಮ್ಸಂಗ್ ಅವರು ತಂದಿದ್ದಾರೆ, ಹಾನರ್, ಹುವಾವೆ ಈ ರೀತಿಯಾಗಿ ಬೇರೆ ಬೇರೆ ಕಂಪನಿಯವರು ತಂದಿದ್ದಾರಾಗ್ಲಿ, ಆಪಲ್ ಅವರು ತಂದಿರಲಿಲ್ಲ. ಇವಾಗ ಆಪಲ್ ಅವರು ಕೂಡ ಈ ಒಂದು ವೇರಿಯಬಲ್ ಅಪ್ಯಾಚರ್ ತರ್ತಿದ್ದಾರೆ. ಡಿಸ್ಪ್ಲೇ ಸೈಜ್ ಸೇಮ್ ಇರುತ್ತೆ, 6.9 ಇಂಚಸ್ ಇರುತ್ತೆ. ಏನಂದ್ರೆ M16 ಪ್ಯಾನಲ್ ಯೂಸ್ ಮಾಡಬಹುದು ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಸ್ಯಾಮ್ಸಂಗ್ ಅಲ್ಲಿ ನೀವು ಈ ಪ್ಯಾನಲ್ ನೋಡಿರ್ತೀರಾ, ತುಂಬಾ ಒಳ್ಳೆ ಪ್ಯಾನಲ್, ನಿಮಗೆ ಕ್ಲಾರಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಇನ್ನ ಚಿಪ್ಸೆಟ್ ವಿಷಯಕ್ಕೆ ಬಂದ್ರೆ 820 ಚಿಪ್ಸೆಟ್ ಯೂಸ್ ಮಾಡ್ತಿದ್ದಾರೆ. ಆಪಲ್ ಕಡೆಯಿಂದ ಬರ್ತಾ ಇರೋ ಫಸ್ಟ್ 2 ನ್ಯಾನೋಮೀಟರ್ ಚಿಪ್ಸೆಟ್ ಅಂತಾನೆ ಹೇಳ್ಬೋದು. 2 ನ್ಯಾನೋಮೀಟರ್ ನಿಮಗೆ ಪವರ್ಫುಲ್ ಅಂದ್ರೆ ಪವರ್ಫುಲ್ ಅಂತಾನೆ ಹೇಳ್ಬೋದು, ತುಂಬಾನೇ ಪವರ್ಫುಲ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ನಿಮಗೆ ಹೀಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಎಲ್ಲಾನು ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಬಂದ್ಬಿಟ್ಟು ಇನ್ನು ರ್ಯಾಮ್ ಅಂಡ್ ರೋಮ್ ವಿಷಯಕ್ಕೆ ಬಂದ್ರೆ ನಿಮಗೆ 12GB ಇಂದ 16GB ವರೆಗೂ ರ್ಯಾಮ್ ವೇರಿಯಂಟ್ಸ್ ಇರ್ಬೋದು ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ರೀಸನ್ ಏನು ಅಂದ್ರೆ ಮೇನ್ ಆಗಿ ರ್ಯಾಮ್ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಈ ಸಲ ಇವರು AI ಫೀಚರ್ಸ್ ಏನ್ ತಂದಿದಾರಲ್ಲ ಅದೆಲ್ಲಾನು ಕೂಡ ಪ್ರಾಪರ್ ಆಗಿ ಚೆನ್ನಾಗಿ ವರ್ಕ್ ಆಗಬೇಕು ಅಂದ್ರೆ ರ್ಯಾಮ್ ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿರ್ಬೇಕು. ಅದಕ್ಕೋಸ್ಕರ ಈ ಸಲ ರ್ಯಾಮ್ ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಅದ್ರ ಜೊತೆಗೆ ನಿಮಗೆ 5G ಮಾಡಮ್ ಕೂಡ ಚೇಂಜ್ ಮಾಡ್ತಿದ್ದಾರೆ. ಪ್ರತಿ ಸಲ ನಮಗೆ ಕ್ವಾಲ್ಕಾಮ್ ಮಾಡಮ್ ಇರುತ್ತೆ 5G. ಈ ಸಲ ಆಪಲ್ ಕಂಪನಿಗೆ ಸಂಬಂಧಪಟ್ಟ ಓನ್ 5G ಮಾಡಮ್ ಕೂಡ ಐಫೋನ್ಸ್ ಅಲ್ಲಿ ನಾವು ನೋಡಬಹುದು. ಇದಿಷ್ಟು ಕೂಡ ಮೇಜರ್ ಆಗಿ ಚೇಂಜಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಬ್ಯಾಟರಿಯಲ್ಲಿ ನೀವೇನ್ ಮೇಜರ್ ಚೇಂಜಸ್ ನೋಡೋದಕ್ಕಾಗೋದಿಲ್ಲ, ಸೇಮೇ ಇರುತ್ತೆ. ಹಾಗೆ ಬಂದ್ಬಿಟ್ಟು ಸೈಡ್ ಅಲ್ಲಿ ನಿಮಗೆ ಕ್ಯಾಪ್ಚರ್ ಬಟನ್ ಏನ್ ಕೊಟ್ಟಿದಾರಲ್ಲ ಅದು ಬಂದ್ಬಿಟ್ಟು ಈ ಸಲ ನಿಮಗೆ ಫಿಸಿಕಲ್ ಬಟನ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಇದೆಷ್ಟೇ ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ, ಆದ್ರೆ ನಿಮಗೆ ಕ್ಯಾಪ್ಚರ್ ಬಟನ್ ಬಂದ್ಬಿಟ್ಟು ನಿಮಗೆ ಫಿಸಿಕಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಇದಿಷ್ಟು ಚೇಂಜಸ್ ಈ ಸಲ ಐಫೋನ್ಸ್ ಅಲ್ಲಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಯಾರ್ಯಾರೆಲ್ಲ ಐಫೋನ್ 18 ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರೋ ನಿಮಗೆ ಸೆಪ್ಟೆಂಬರ್ ಅಲ್ಲಿ ಸಿಗೋದಿಲ್ಲ, ನೀವು ಮಾರ್ಚ್ ತಿಂಗಳಲ್ಲಿ ತಗೋಬೇಕಾಗುತ್ತೆ. ಯಾರ್ಯಾರೆಲ್ಲ ಪ್ರೋ ಮಾಡಲ್ಸ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರೋ ನೀವು ಬೇಕಂದ್ರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಪರ್ಚೇಸ್ ಮಾಡಬಹುದು. ಆದ್ರೆ ಈ ಸಲ ಫೋಲ್ಡೇಬಲ್ ಫೋನಿಗೆ ತುಂಬಾ ಒಳ್ಳೆ ಡಿಮ್ಯಾಂಡ್ ಇರುತ್ತೆ, ಹೈಪ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸಿಗುತ್ತೋ ಇಲ್ಲೋ ಅಂತೂ ಗೊತ್ತಿಲ್ಲ, ಮಿನಿಮಮ್ 2 ತಿಂಗಳಂತೂ ವೇಟ್ ಮಾಡಬೇಕು, ಅಷ್ಟು ಡಿಮ್ಯಾಂಡ್ ಇರುತ್ತೆ. ಯಾಕೆಂದ್ರೆ ನಾರ್ಮಲ್ ಆಗಿ ಸಣ್ಣ ಪುಟ್ಟ ಚೇಂಜಸ್ ಮಾಡಿದ್ರೇನೆ ಐಫೋನ್ಸ್ಗೆ ಅಷ್ಟು ಡಿಮ್ಯಾಂಡ್ ಇರುತ್ತೆ. ಅದರಲ್ಲೂ ಕೂಡ ಆಪಲ್ ಕಂಪ್ನಿಯವರು ಫಸ್ಟ್ ಟೈಮ್ ಫೋಲ್ಡೇಬಲ್ ಫೋನ್ ಲಾಂಚ್ ಮಾಡ್ತಿದ್ದಾರೆ. ಇನ್ನ ಸೇಲ್ಸ್ ಯಾವ ರೀತಿ ಇರುತ್ತೆ, ಡಿಮ್ಯಾಂಡ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಿನ್ನ ಇಮ್ಯಾಜಿನೇಷನ್ಗೆ ನಾನು ಬಿಡ್ತಾ ಇದ್ದೀನಿ, ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ತರ ಇರುತ್ತೆ ಅಂತೇಳಿ. ಸೊ ನೋಡೋಣಂತೆ ಇನ್ನೊಂದು 3 ತಿಂಗಳಲ್ಲಿ ನಮಗೆ ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ. ನಾನು ಬೇಕಂದ್ರೆ ಟೆಕ್ ನ್ಯೂಸ್ ಅಲ್ಲೂ ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಯಾರ್ಯಾರೆಲ್ಲ ಹೊಸ ಐಫೋನ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರೋ ನನಗೊಂದ್ಸಲ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ, ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.